ದೇವ್ರನ್ನ ನೋಡ್ತಾರಂತ ಭಕ್ತಿ ಮಾಡು. ಪಾಸ್ಟರ್ ನೋಡಿದ್ರೆ ನಿನ್ನ ಮೆಚ್ಚುಗೆ ಬರುತ್ತಂದ್ರೆ ನೀನು ಅಂದ್ಕೊಂಡಿರ್ಬೋದು. ಸಭೆಯಲ್ಲಿರುವಂಥ ಎಲ್ಡರ್ಗಳು ನಿನ್ನ ನೋಡಿ ಮೆಚ್ಚಿದ್ರೆ ಅಂದ್ರೆ ನಿನಗೆ ಹೆಸರು ಬರುತ್ತಂತ ಅಂದ್ಕೊಂಡಿರ್ಬೋದು. ಆದ್ರೆ ದೇವರು ನಿನ್ನ ಸರ್ಟಿಫೈ ಮಾಡಬೇಕು, ಮೆಚ್ಚಬೇಕು. ಯಾರು ನೋಡ್ಬೇಕಂತ ನಮ್ಮ ಭಕ್ತಿ ಅಲ್ಲ, ಯಾರೋ ಮೆಚ್ಚಬೇಕಂತ ನಮ್ಮ ಭಕ್ತಿ ಅಲ್ಲ. ದೇವರಿಗೆ ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ದೇವರಲ್ಲಿ ನನ್ನ ಜೀವಿತ ಸ್ಥಿರತೆ ಕಾಪಾಡಿಕೊಳ್ಬೇಕು. ದೇವರು ನಮ್ಮನ್ನ ಹೊಗಳುವಂತ ಸಮಯ ಬರುತ್ತೆ, ಬಹಳ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಅಂತೇಳಿ. ಅಲ್ಲಿವರೆಗೂ ನಾವು ದೇವರ ಕೆಲಸ ಮಾಡಬೇಕು. ನಿನ್ನ ತಂದೆ ತಾಯಿಗಳನ್ನ ಮೆಚ್ಚಿಸಲಿಕ್ಕೆ ನಟನೆ ಮಾಡುವಂಥದ್ದು ಬೇಡ. ಸಭೆಯನ್ನದ ಸಭಾಪಾಲಕರನ್ನ ಮೆಚ್ಚಿಸೋದಕ್ಕೆ ನಟನೆ ಮಾಡುವಂಥದ್ದು ಬೇಡ. ನಿನಗೆ ಆತ್ಮಿಕವಾದ ಸ್ನೇಹಿತರಿದ ಅಂತ ನೀನು ಅಂದುಕೊಂಡು ಅವ್ರ ಜೊತೆ ಅವ್ರನ್ನ ಮೆಚ್ಚಿಸ್ಕೊಂಡು ಬದುಕಲಿಕ್ಕೆ ಇದು ಸಮಯವಲ್ಲ. ಆದ್ರೆ ಕ್ರಿಸ್ತನ ಆಲೋಚನೆಗಳ ಅನುಸಾರವಾಗಿ ಬದುಕಲಿಕ್ಕೆ ಮಾತ್ರ ನೀನು ನಾನು ತಯಾರಾಗಿರ್ಬೇಕು. ಪ್ಲೀಸಿಂಗ್ ಗಾಡ್ ಇಸ್ ಮೋರ್ ಇಂಪಾರ್ಟೆಂಟ್. ದೇವರನ್ನ ಮೆಚ್ಚಿಸೋದು ಬಹಳ ಇಂಪಾರ್ಟೆಂಟ್. ಫ್ರಮ್ ಇನ್ಸೈಡ್, ನಾಟ್ ಔಟ್ಸೈಡ್. ನಮ್ಮ ಒಳಗಡೆಯಿಂದ ದೇವರನ್ನ ಮೆಚ್ಚಿಸಬೇಕು, ಹೊರಗಡೆ ತೋರಿಕೆ ಅಲ್ಲ.